ನಮಸ್ಕಾರ ಎಲ್ಲರಿಗೂ. ಲವ್ ಮಾಕ್ಟೈಲ್ 1, ಲವ್ ಮಾಕ್ಟೈಲ್ 2 ಸಿನಿಮಾ ನೋಡಿದಂತಹ ಎಲ್ಲರಿಗೂ ಲವ್ ಮಾಕ್ಟೈಲ್ 3 ಹೆಂಗಿರ್ಬೋದು ಅಂತ ಒಂದು ಇಮ್ಯಾಜಿನೇಷನ್ ಬಂದಿರುತ್ತೆ. ಟ್ರೇಲರ್ ಒಳಗೆ ಈಗಾಗಲೇ ಈ ಸಿನಿಮಾ ಯಾವ ರೀತಿ ಹೋಗುತ್ತೆ, ಏನು ಕತೆ ಅಂತ ಸ್ವಲ್ಪ ತೋರಿಸಿದ್ರು. ಆದರೆ ಟ್ರೇಲರ್ನಲ್ಲಿ ಎಷ್ಟು ಸಿನಿಮಾನ ತೋರ್ಸೋಕ್ಕಾಗಲ್ಲ. ಅದಕ್ಕಾಗಿ ಈ ಒಂದು ವಿಡಿಯೋನ ನಿಮಗೋಸ್ಕರ ಸಿನಿಮಾ ನೋಡ್ಕೊಂಬಂದಮೇಲೆ ನಾನು ಮಾಡ್ತಾ ಇರೋದು. ವಿಡಿಯೋನ ಕೊನೆವರೆಗೂ ನೋಡಿರಿ. ಹಂಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಆಗಿರಿ. ಮೊದಲಾಗಿ ಲವ್ ಮಾಕ್ಟೈಲ್ 3, ಲವ್ ಮಾಕ್ಟೈಲ್ 1, ಲವ್ ಮಾಕ್ಟೈಲ್ 2ನ ಒಂದು ಕಥೆನ ನೋಡಿದಾಗ ಈ ಕಥೆಯಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ಆದಿಯ ಸುತ್ತ ಇರುತ್ತೆ. ಅಂದರೆ ನಿಧಿ ಆಗಿರ್ಬೋದು, ಅವ್ರ ಜೊತೆ ಇದ್ದಂತಹ ಸುಷ್ಮಾ ಆಗಿರ್ಬೋದು, ಎಲ್ಲ ಅವರ ಫ್ರೆಂಡ್ಸ್ ಲಿಸ್ಟ್ ಏನಿರುತ್ತಲ್ಲ ಅದೆಲ್ಲ ಆದಿಯ ಅನ್ನೋ ಒಂದು ಪಾತ್ರಕ್ಕೆ ಸೀಮಿತವಾಗಿರುತ್ತೆ. ಲವ್ ಮಾಕ್ಟೈಲ್ 1ನಲ್ಲಿ ನಿಧಿಮಾ ತೀರೋದ್ಮೇಲೆ ಲವ್ ಮಾಕ್ಟೈಲ್ 2 ಸಿನಿಮಾದಲ್ಲಿ ಆದಿಯವರು ಪೂರ್ತಿ ಡಿಪ್ರೆಷನ್ಗೆ ಹೋಗಿ ಇಳ್ಗುಂಗಲ್ಲೇ ಸುತ್ತಾ ಇರ್ತಾರೆ. ಆಗ ಕೊನೆಯಲ್ಲಿ ಒಂದು ಪಾರ್ಟ್ ನಡೆಯುತ್ತೆ. ಅದೇನಪ್ಪ ಅಂತಂದರೆ, ಮಂಗಳೂರಿಗೆ ಹೋಗಿ ಈ ಆದಿಯವರು ಒಂದು ಅನಾಥಾಶ್ರಮದಲ್ಲಿ ರಮ್ಯಾ ಅನ್ನೋ ಒಂದು ಹುಡುಗಿನ ದತ್ತು ಪಡಿತಾರೆ. ಅಲ್ಲಿಂದನೇ ಕತೆ ಮುಗಿದಿರುತ್ತೆ. ಆದರೆ ಪಾರ್ಟ್ 3ಯಲ್ಲಿ ಏನಿರ್ಬೋದು, ಎಲ್ಲ ಕತೆ ಆಲ್ರೆಡಿ ಮುಗಿದೋಗಿದೆ. ಈ ಒಂದು ಪಾರ್ಟ್ನಲ್ಲಿ ಏನಿರ್ಬೋದು ಅಂತ ನನಗೂ ತುಂಬ ಕ್ಯೂರಿಯಾಸಿಟಿ ಇತ್ತು. ಹೀಗಾಗಿ ನಾನು ಸಿನಿಮಾ ನೋಡ್ಬೇಕಂತಂದು ಕ್ಯೂರಿಯಾಸಿಟಿಯಿಂದ ಹೋದೆ. ಆಮೇಲೆ ಗೊತ್ತಾಯ್ತು ಸಿನಿಮಾ ಒಳಗೆ ಬರುವಂತಹ ಪಾತ್ರಗಳಾಗಿರ್ಬೋದು, ಸಿನಿಮಾದ ಕಥೆಯಾಗಿರ್ಬೋದು 1, 2ಗಿಂತ ತುಂಬ ಚೆನ್ನಾಗಿದೆ ಅಂತಲೇ ಅನ್ನಿಸ್ತು. ಸೊ ಏನು ಕತೆ ಅಂತಂದರೆ, ಈ ದತ್ತು ಪಡೆದಂತಹ ರಮ್ಯಾ ಅನ್ನೋ ಹುಡುಗಿಗೆ ಆದಿಯವರು ನಿಧಿ ಅಂತ ಹೆಸರಿಟ್ಟಿರ್ತಾರೆ. ಯಾಕಂದರೆ ತನ್ನ ಪ್ರೀತಿ ಪಾತ್ರಗಳಾದಂತಹ ನಿಧಿಮಾ ಕಳ್ಕೊಂಡ್ಮೇಲೆ ಇವರು ಆ ಹುಡುಗಿಯಲ್ಲೇ ತನ್ನ ನಿಧಿಮಾನ ಕಂಡ್ಕೊತಿರ್ತಾರೆ. ಸುಮಾರು 7 ವರ್ಷಗಳಿಂದ ಈ ಹುಡುಗಿನ ಸಾಕ್ತಾ ಬೆಳೆಸ್ತಾ ಬಂದಿರುವಂತಹ ಆದಿಯವರಿಗೆ ಅವಳ ಮಗಳೇ ಪ್ರಪಂಚ ಆಗಿರುತ್ತೆ. ಹೀಗಾಗಿ ಮಗಳ ಮತ್ತು ತಂದೆಯ ಬಾಂಧವ್ಯವನ್ನು ತೋರಿಸುವಂತಹ ಸಿನಿಮಾ ಇದಾಗಿತ್ತು. ಅದರ ಜೊತೆಗೆ ಇಲ್ಲಿ ಬರುವಂತಹ ಪಾತ್ರಗಳು ಜಗ ಅಲಿಯಾಸ್ ಮಮ್ಮಿ ಪಾತ್ರ, ಆಮೇಲೆ ಸುಷ್ಮಾ ಪಾತ್ರವನ್ನು ಎಲ್ಲೂ ತೋರಿಸಿಲ್ಲ, ಆದರೆ ಹೆಸರಿಗಷ್ಟೇ ಬಳಸ್ಕೊಂಡಿದ್ದಾರೆ. ಅದರ ಜೊತೆಗೆ ವಿಜಯ್ ಮಾಮಾ ಅನ್ನೋ ಪಾತ್ರ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಆ ಪುಟ್ಟು ಮಗು ನಿಧಿಮಾ ಅನ್ನೋ ಪಾತ್ರನ ಮಾಡಿದಂತಹ ಹುಡುಗಿ ಪಾತ್ರ ಏನಿದೆಯಲ್ಲ ಅದೆಲ್ಲರ ಮನಸ್ಸನ್ನು ಮುಟ್ಟುತ್ತೆ ಅಂತಲೇ ಹೇಳ್ಬೋದು. ಶಾಲೆಯಲ್ಲಿ ತುಂಬ ಚೂಟಿಯಾಗಿರುವಂತಹ ಈ ಹುಡುಗಿ ಮುಂದೆ ಹೋಗ್ತಾ ಕೋರ್ಟ್ ಮೆಟ್ಲೆ ಇರಬೇಕಾಗತ್ತೆ. ಯಾಕಪ್ಪ ಅಂತಂದರೆ, ನಮ್ಮ ಇಂಡಿಯನ್ ಲಾ ಪ್ರಕಾರ ಯಾವುದೇ ಒಂದು ವಯಸ್ಸಿಗೆ ಬಂದಂತಹ ಗಂಡಸರಿಗೆ ಅಥವಾ ಒಬ್ಬ ಹುಡುಗನಿಗೆ ಯಾವುದೇ ಒಂದು ಹೆಣ್ಣು ಮಗುವನ್ನು ದತ್ತು ಪಡೆಯುವಂತಹ ಹಕ್ಕು ಇರೋದಿಲ್ಲ. ಆದರೆ ಇಲ್ಲಿ ಆದಿಯವರು ಅದನ್ನು ತಿಳಿಯದೆ ಈ ಒಂದು ರಮ್ಯಾ ಅನ್ನೋ ಹುಡುಗಿನ ದತ್ತು ಪಡ್ಕೊಂಡಿರ್ತಾರೆ. ಮುಂದೆ ಹೋಗ್ತಾ ಆ ಮಗುವಿನ ಅಸಲಿ ತಾಯಿ ಬಂದು ನನ್ನ ಮಗು ಬೇಕು ಅಂತ ಕೇಳ್ತಾರೆ. ಮುಂದೆ ನಡೆಯೋದೇ ಕೋರ್ಟ್ನಲ್ಲಿ ನಡೆಯುವಂತಹ ಒಂದು ಸನ್ನಿವೇಶಗಳು. ಈ ಒಂದು ಸಿನಿಮಾದಲ್ಲಿ ಅಳುವಂತಹ ಸನ್ನಿವೇಶ ಬಂದೇ ಬರುತ್ತೆ. ಯಾಕಂದರೆ 7 ವರ್ಷದಿಂದ ಒಂದು ಹುಡುಗಿನ ಮಗಳಾಗಿ ಸಾಕೊಂಡು ಬಂದಿರುವಂತಹ ಆದಿಗೆ ದಿಢೀರಾಗಿ ಅವಳ ಹೆತ್ತ ತಾಯಿ ಬಂದಾಗ ಅವಳನ್ನು ಕೊಡಬೇಕು ಅಥವಾ ಅವಳನ್ನು ಸಾಕಬೇಕು ಅನ್ನೋ ಕನ್ಫ್ಯೂಷನ್ ಬರುತ್ತೆ. ಸೊ ಇದಾದಮೇಲೆ ಒಂದು ಕಂಕ್ಲೂಷನ್ ಬರುತ್ತೆ. ಆ ಕಂಕ್ಲೂಷನ್ ಏನಂತ ನೀವೇ ಸಿನಿಮಾ ನೋಡಿ ತಿಳ್ಕೊಳ್ಳಿ. ಓವರಾಲಾಗಿ ಹೇಳಬೇಕಂದ್ರೆ ಸಿನಿಮಾದ ಹಾಡುಗಳು ತುಂಬ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ಹಾಡು ಭಾಳ ಫೇವ್ರೇಟ್ ಆಗಿತ್ತು ನನಗಂತೂ. ಸಿನಿಮಾದಲ್ಲಿ ನೋಡಬೇಕಾದ್ರೆ ಒಂದು ಕ್ಷಣ ಆದರೂ ನಿಮ್ಮ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಯಾಕಂದರೆ ತಂದೆ ಮಗಳ ಬಾಂಧವ್ಯವನ್ನು ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಡೈರೆಕ್ಷನ್ ಆಗಿರ್ಬೋದು, ಕತೆ ಆಗಿರ್ಬೋದು, ಸ್ಕ್ರಿಪ್ಟಿಂಗ್ ಆಗಿರ್ಬೋದು, ಕ್ಯಾಮ್ರಾಮ್ಯಾನ್ ವರ್ಕಿಂಗ್ ಆಗಿರ್ಬೋದು, ಎಲ್ಲ ಕೂಡ ಸೂಪರ್ವಾಗಿತ್ತು. ನನ್ನ ಪ್ರಕಾರ ಇದೊಂದು ಕನ್ನಡದ ಅತ್ಯುತ್ತಮ ಸಿನಿಮಾ ಆಗೋಕ್ಕೆ ಹೊರಟಿದೆ ಅಂತ ಅನಿಸುತ್ತೆ. ನಿಮಗೇನು ಅನ್ನಿಸುತ್ತೆ? ಈ ಒಂದು ಸಿನಿಮಾದೊಳಗೆ ಯಾರು ನಿಮಗೆ ತುಂಬ ಇಷ್ಟ ಆದರೆ, ಯಾವ ಒಂದು ಪಾರ್ಟ್ ನಿಮ್ಗೆ ತುಂಬ ಇಷ್ಟ ಆಯ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಹೊಸ ಮೂವಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.